लिंग बसवाय नमः, जंगम बसवाय नमः, भस्म बसवाय नमः, मंत्र बसवाय नमः, पादोदक बसवाय नमः, प्रसाद बसवाय नमः, चिन्निधि बसवाय नमः, चिन्नार बसवाय नमः, चिद्बिंदु बसवाय नमः, चिक्कले बसवाय नमः, निस्संसार बसवाय नमः, निरंजन बसवाय नमः, नित्यतुप्त बसवाय नमः, अकार बसवाय नमः, उकार बसवाय नमः, मकार बसवाय नमः, नकार बसवाय नमः, मकार बसवाय नमः, शिकार बसवाय नमः, वकार बसवाय नमः, यकार बसवाय नमः, संगमेश्वर बसवाय नमः, प्रत्यक्ष कपिल सिद्ध मल्लिकार्जुन बसवाय नमो नमः, बसवाय नमो नमः, प्रणवारूढ़नो प्रणव स्वरूपनो प्रणव षडंग समरस ನಮ್ಮ ಕೂಡಲ ಸಂಗಮ ದೇವರ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊರೆದು ಭಕ್ತಿಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನ ದೇವ ತಂದೆನ್ನ ಕೈವಸಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೈವಲ್ಯ ಪದ್ಧತಿಯ ಹರಿಕಾರ ಆಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ 466ನೇ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ 2 ನುಡಿಗಳನ್ನು ಹೇಳಲು ಬಂದಿರತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾತೋಸ್ತ್ರೀಯವರ ಪೂಜ್ಯರ ಅನುಭಾವಿಗಳ ಪಾದಕಮಲಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಭಜನೆಯನ್ನ ಹಾಡಿ ನಮ್ಮೆಲ್ಲರನ್ನ ಆನಂದದ ಸಾಗರದಲ್ಲಿ ತೇರಿಸಿದಂಥ ಎಲ್ಲ ಭಜನಾ ಕಲಾವಿದರಿಗೂ ಶರಣೆಂದು ಹಾಗೂ ಆಗಮಿಸಿದಂಥ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಹಿರಿಯರಿಗೂ ಶರಣೆಂದು ಆತ್ಮೀಯ ಶರಣೆ. ನಮಗ ಗುರುಗಳು ಎತ್ತನ ಮಾಮರ ಎತ್ತನ ಕೋಗಿಲಿ ಅಂತಹ ಸಂಬಂಧ ನನಗ ಮತ್ತೆ ಸಿದ್ದಾಪುರ ಕಡಿಮೆ ಅಂದ್ರೆ 8-9 ವರ್ಷ ಒಂದು ನಿಜಗುಣ ಶಿವಯೋಗಿಗಳ ಜಯಂತಿ ಆಗಲಿ ಅಥವಾ ಬಸವ ಜಯಂತಿ ಆಗಲಿ ಅಥವಾ ಏನೋ ಮನೋರಂಜನೆ ಕಾರ್ಯಕ್ರಮ ಆಗಲಿ, ನಾನು ಸರಿ ಮಾತಾಡ್ತು ತಪ್ಪು ಮಾತಾಡ್ತು ಗೊತ್ತಿಲ್ಲ, ಆದರೂ ನನ್ನಂತ ಒಂದು ಚಿಕ್ಕವನಾದರೂ ಸಹಿತ ಜ್ಞಾನದಲ್ಲಿ ಕಡಿಮೆ ಉಳ್ಳಂತವನಾದರೂ ಸಹಿತ ಗುರುಗಳು ತಾವು ಹಿರಿಯರು ನನ್ನನ್ನು ಕರೆಸಿ ಈ ಒಂದು ಅಧಿಕಾರ ಸ್ಥಾನವನ್ನು ಕೊಟ್ಟು 2 ಮಾತನ್ನ ಆಡಲಿಕ್ಕೆ ಕೊಟ್ಟಿದ್ದಿಲ್ಲ. ನೀವೆಲ್ಲರೂ ನನಗೆ ಗುರುಗಳು, ನೀವೆಲ್ಲರೂ ಅದಕ್ಕಾಗಿ ಎತ್ತನ ಮಾಮರ ಎತ್ತನ ಕೋಗಿಲಿ. ಒಂದು ಊರಾಗ ಸಮಯ ಬಹಳ ಆಯ್ತು, ನಮ್ಮ ಕಾಗವಾಡ ಹಿರಿಯರು ಭೇಟಿಯಾದಾಗ ಮಲ್ಲೇಶಪ್ಪ ಶಾಸ್ತ್ರಿ ಭಾಳ ಚಂದ ಹೇಳ್ತಾರಂತ, ಸಾಕು ಇಷ್ಟ ಜೀವನ ನೀರ್ಬೇಕು. ಭೇಟಿಯಾದಾಗ ಯಾರು ದೋಸ್ತ ಇರ್ತಾರ ಅವ್ರ ಜೊತೆ ಮಲ್ಲೇಶಪ್ಪ ಭಾಳ ಚಂದ ಹೇಳ್ತಾರೆ, ಸಾಕು ಇನ್ನೇನ್ ಬೇಕು. ಒಂದು ಊರಾಗ ಪ್ರವಚನ ನಡೆಯುತ್ತೆ, ಗಂಡ ಪ್ರವಚನ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಭಜನೆ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಒಟ್ಟ ಜೀವನದಾಗ ಪುರಾಣ ಗೊತ್ತಿಲ್ಲ. ಹೆಂಡತಿ ಹೇಳಿದ್ದ, ಹೋಗಿ 3 ಮಂದಿ ಬಂದಾಗ ಪುರಾಣ ಕೇಳಕ್ಕ ಮನ್ಯಾಗ ಕೂತು ಏನ್ ಮಾಡಾವ, ಹೋಗಿ ಪುರಾಣ ಕೇಳ ಅಂತ ಹೇಳಿದ್ರು ಒಳ್ಳೆಂದ ಒಟ್ಟ. ಆದ್ರೂ ಹೆಂಡತಿ ಏನ್ ಮಾಡಿದ ಅಂದ್ರ ಒಂದು 5 ರೂಪಾಯಿ ಶೇಂಗಾ ಕೊಟ್ಟ ಹೋಗು ಮತ್ತ ಪುರಾಣ ಕೇಳಿ ಹೇಳತ್ತಲ್ಲ ಅವ್ನು ಮುಂದೆ ಕುಂದ್ರ ನಿನಗೆ ನಿದ್ದೆ ಬರ್ತಂದ್ರೆ ಶೇಂಗಾ ತಿನ್. ಪುರಾಣಿಕರು ಮುಂದೆ ಕುಂದ್ರು ನಿದ್ದೆ ಬರ್ತಂದ್ರೆ ಶೇಂಗಾ ತಿನ್ನು. ಇವು ಒತ್ತಾಯ ಪೂರ್ವಕವಾಗಿ 5 ರೂಪಾಯಿ ಶೇಂಗಾ ತಗೊಂಡ ಸಿದ್ದಾಪುರಕ್ಕೆ ಬಂದ. ಹಿಂಗ ಪ್ರವಚನ ನಡೆದಿತ್ತು. ಇಲ್ಲೇ ಕೂತ ಪುರಾಣಿಕ ಚಾಲು ಮಾಡಿ 1 ತಾಸು ಟೈಮ್ ಕೊಟ್ಟಿದ್ರು ಅವಾಗ. ಬಸವ ಪುರಾಣ ಹೇಳತ್ತದ ತಿಳ್ಕೊಲ್ಲ. 10-15 ಮಿನಿಟ್ ಆಗಿತ್ತು, ಚಾಲು ಆಗಿತ್ತು ಪ್ರವಚನ. ಭರ್ಜರಿ ತಪ್ಪು ತಂದ ಇವು ಪುರಾಣಿಕ ಇಲ್ಲ ತಪ್ಪಾಗ್ತೇನೆ, ಅಭ್ಯಾಸ ಏನು ಅಂತ ವಿಚಾರ ಮಾಡಿ ಅಲ್ಲಿ ಹೇಳೋದು ಬಿಟ್ಟು ಬೇರೆ ತಂದ್ರ ಎಲ್ಲೋ ತಪ್ಪಾಗ್ತೇನೆ ನಿಜಗುಣ 2 ಮಾತು ಹೇಳು ಅಂತ ಹೇಳಿ ಅದನ್ನೊಂದು 15 ಮಿನಿಟ್ ಹೇಳಾಗ್ತಿದ ಮತ್ತೆ ತಪ್ಪು ತಂದ. ತಪ್ಪು ತಂದ
ಹೆಂಗೆ ಹೇಳಾಕ್ತೇನೆ ನಾನು ಏನು ತಪ್ಪಾಗ್ತೇನೆ ಇಟ್ಟೆಲ್ಲ ಅಭ್ಯಾಸ ಮಾಡಿ ನಾನು ಚಂದ ಹೇಳಾಕ್ತೇನೆ ತಪ್ಪೇ ಇಲ್ಲ ಆದ್ರೂ ತಪ್ಪೈತೆ ತಾನು ಎಷ್ಟು ಜ್ಞಾನಿ ಇರ್ಬೇಕು ಎಷ್ಟು ಪಂಡಿತ್ ಇರ್ಬೇಕು ಎಷ್ಟು ವಿದ್ವಾಂಸ ಇರ್ಬೇಕಂತ ಹೇಳಿ ವಿಚಾರ ಮಾಡಿದ ಏನೂ ಬೇಡ ಅಂತ ಹೇಳಿ ಇನ್ನೊಂದು 10 ಮೀಟ್ ಇತ್ರಿ ದಾಸರದು ಕನಕ ದಾಸರದು ಅವನಿಗೆ ಹೇಳಾಕತ್ತು ಇನ್ನೊಂದು 10 ಮೀಟ್ ಇತ್ತು ತಪ್ಪು ತಪ್ಪಂದ್ರೆ ಜೈ ಮಂಗಲಂ ಪಾರ್ವತಿ ಶಿವಹಾರ ಅಂತ ಪ್ರವಚನ ಬಿಟ್ರಿ ಪ್ರವಚನ ಬಿಟ್ಟ ಹೆಂಗ ಕೋಲೆ ಇರ್ತೀರಾ ನಾವು ಪ್ರವಚನ ಹೇಳ ಕೋಲೆಗೆ ಹೋಗಿ ಏ ಅಂಬಿ ಬಸಪ್ಪ ಬಾಯಿಗೆ ಅಂದ ಪುರಾಣಿಕರಿ ಏನ್ರಿಪ್ಪ ಅಂತ ಕೇಳಿದ ಅಲ್ಲೇನು ಮಣ್ಣು ಕೂತಲ್ಲ ಅವ್ನು ಕರ್ಕೊಂಡ್ ಬಾಪ ಅವ್ ಎಷ್ಟರೇ ಅಭ್ಯಾಸ ಮಾಡ್ಯಾನು ಎಷ್ಟರೇ ತಪಸ್ಸು ಮಾಡ್ಯಾನು ಎಷ್ಟರೇ ಓದ್ಯಾನು ನಾ ಬರೀ ತಪ್ಪಾಗ್ತಾನೆ ಏನು ತಪ್ಪೇನಿ ಅವನದ ಕೇಳಿ ಕಲಿತನಪ್ಪ ಅವನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಕರಿ ಅಂತ ಅಂಬಿ ಬಸಪ್ಪ ಹೋಗಿ ಇಲ್ಲ ಮತ್ತೆ ನನ್ನ ಪ್ರವಚನ ಕಾರ್ಯ ಓದಾಗ್ತಾರಪ್ಪ ಅವ್ನು ಪ್ರವಚನ ಗೊತ್ತಿಲ್ಲ ಸ್ವಾಮಿಗಳು ಗೊತ್ತಿಲ್ಲ ಏನು ಗೊತ್ತಿಲ್ಲ ನನ್ನ ಪರಿಚಯ ಇಲ್ಲ ನನ್ನ ಯಾಕೆ ಓದಾಗ್ತಾರಪ್ಪ ನನ್ನ ಪರಿಚಯ ಇಲ್ಲ ಅಂದ ಅಂಬಿ ಬಸಪ್ಪ ಅಂದ ಏನ್ ನನ್ಗೆ ಗೊತ್ತಿಲ್ಲ ಬಾ ಅಂದಾರ ಬಾ ಕರ್ಕೊಂಡ್ ಬಾದ ಪುರಾಣಿಕ ಕಾಲ ಹಿಡಿದ್ರೆ ಹಿರಿಯಾರ ಕಾಲ ಹಿಡಿದ್ರೆ ಯಾಕ್ರಿ ಅಪ್ಪ ನಂಗೆ ಕಾಲ ಹಿಡಿದ್ರೆ ಏನ್ ಅಂತ ನಾನು ಏನಿಲ್ಲಪ್ಪ ಮತ್ ನಾ ಪ್ರವಚನ ಹೇಳಿನಿ ಒಂದರ ತಾಸು ಹೇಳಿದ್ನೆ ಏನೇನೋ ಹೇಳಿ ಎಲ್ಲ ಅಭ್ಯಾಸ ಮಾಡಿದ್ದೆ ಎಲ್ಲ ಮುಗಿದ್ ನಂದ ಆದ್ರೂ ಒಂದು ತಾಸು ತಪ್ಪ ತಂದಿ ಹೇಳಿ ತಪ್ಪಿಡಿಯಪ್ಪ ನಿನ್ ಕಾಲ ನಮಸ್ಕಾರ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳಿದ ಯಪ್ಪ ನನಗೆ ಪುರಾಣ ಗೊತ್ತಿಲ್ಲ ಪ್ರವಚನ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಮಹಾತ್ಮ ಗೊತ್ತಿಲ್ಲ ಭಜನೆ ಗೊತ್ತಿಲ್ಲ ಮತ್ತೆ ಯಾಕೆ ತಪ್ಪಂದಿ ಏನಿಲ್ಲ ಹೆಂಡತಿ ನಿದ್ದೆ ಬರ್ತೈತಿ ಅವಾಗ ಶೇಂಗಾ ಕೊಟ್ಟಳು ನಿದ್ದೆ ಒಳಗೆ ಶೇಂಗಾ ತಿನ್ನುವುದು ಆ ಶೇಂಗಾ ಕಾಳ ಬಾಯಾಗಿ ಬರುದು ಹೊರಗೆ ಬೀಳ್ತಿತ್ತು ಅದಕ್ಕೆ ತಪ್ಪು ಎಲ್ಲರೂ ಸಮಯ ಆಗೈತಿ ನಮ್ಮ ಕಾರವಾರ ಶರಣರು ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ವರ್ಷ ಚುಕ್ಕುಗಳ ಕಾಣಬಹುದು ವಾರಿದಿ ಮೈ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗಡ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅನ್ನುವ 2 ನುಡಿಗಳನ್ನ ಹೇಳಿದ್ರು ಅದರ ಜೊತೆ ಜೀವನ್ಮುಕ್ತಿ ಅಂದ್ರೆ ಏನು ಎಂಬುದರ ಸಹಿತ ನಮ್ಮ ಕಾರವಾರ ಶರಣರು ಬಹಳ ಸುಂದರವಾಗಿ ಹೇಳಿದರು ಸಿದ್ಧಾರ್ಥವರ ಜಗತ್ತಿಟ್ಟು ವಿಶಾಲ ಐತಿ ಬೇಡ ಭಾರತ ದೇಶ ಇಟ್ಟು ವಿಶಾಲ ಐತಿ ಬೇಡ ಕರ್ನಾಟಕ ಇಟ್ಟು ದ್ವಾರ ಐತಿ ಅದೂ ಬೇಡ ಜಮಖಂಡಿ ತಾಲೂಕಿನಾಗ ಯಾರಾದ್ರೂ ನಿಜಗುಡಿ ಶಿವ ಜಯಂತಿ ಮಾಡ್ಯಾರು ಯಾರಾದ್ರೂ ಮಾಡಿದ್ದು ನೋಡೇರಿ ಇಲ್ಲ ನೀವೇ ಯಾಕೆ ಮಾಡತ್ತೇರಿ ಈ ಸ್ಥಾನ 25-30 ವರ್ಷ ನಿರಂತರ ಶಾಸ್ತ್ರ ನಡೆದಂತ ಸ್ಥಾನ ಸಿದ್ಧಾರೂಢರು ಬಂದು ಪಾದವನ್ನು ಇಟ್ಟಂತ ಗ್ರಾಮ ಯಾವ್ದಾದ್ರೆ ಅದು ಸಿದ್ಧಾರೂಢ ಒಬ್ಬ ಜಂಗಮ ಇಲ್ಲೇ ಊಟ ಬಿಟ್ಟು ನಿಂತಿದ್ದಂತ ಜನ ಎಲ್ಲ ಕೂಡಿ ಸಿದ್ದಾಪುರದಾಗ ಇಳಿಯಂದ್ರು ಗಜಮ ನಿಂತಿದ್ದಂತ ಜಂಗಮ ಗಜಮ ನಿಂತಿದ್ದಲ್ಲಿ ಎಲ್ಲ ಸಿದ್ದಾಪುರ ಜನ ಇಳಿರಿಯಪ್ಪ ನಾವೇನ್ ನಿಮಗೆ ಕೊಡ್ತೀವಿ ಇಳಿದಂದ್ರು ಸಹಿತ ಇಳಿದಿಲ್ಲ ಅಂತ ಏನ್ ಬೇಕು ಹೇಳಿ ಅಂದಾಗ 10,000 ಜಂಗಮರಿಗೆ ನೀವು ಸಿದ್ದಾಪುರ ಪ್ರಸಾದ ಮಾಡಿದ್ರಂತ ಮಾಡಿಸಿದ್ರಂತ ನಾ ಇಳಿತನು ಅಂದಾಗ ಆ ಸಮಯದೊಳಗೆ ಸಿದ್ಧಾರ್ಥ ಹಾಗೆ ಹೊಂಟಾಗ ಜನ ಕುಡಿದ್ರು ಇದನ್ನ ನೋಡಿ ಸಿದ್ಧಾರ್ಥ ಬಂದ್ರು ಬಂದು ಯಾಕೆ ಜನ ಕುಡಿಯಾರು ಏನಾಗಿದೆ ಅಂತ ಕೇಳಿದಾಗ ಅಮ್ಮಿ ಅಂತವ್ರು ಹೇಳಿದ್ರೆ ಏನಪ್ಪ ಜಂಗಮ ಬಂದು ಗಜ ಬಂದಿದ್ದಾನು 10,000 ಜಂಗಮರಿಗೆ ಪ್ರಸಾದ ಮಾಡಿದ ಇಲ್ಲಾನು ಇಲ್ಲಿಂದ ಇಲ್ಲ ಅಂತ ಹೇಳ್ಯಾರ ಅದಕ್ಕೆ ಏನ್ ಮಾಡಬೇಕು ನಮಗೆ ತಿಳಿಬಾರ್ದು ಅಂದಾಗ ಹೇ ಸಿದ್ಧಾರೂಢರು ಇದೇನು ದೊಡ್ಡದು ಅಂತ ಇದೇನು ದೊಡ್ಡದು ಅಂತ ಅವತ್ತು ಭಾರತ ಏನಿತ್ತಿಲ್ಲ ಜಂಗಮ ಏನಪ್ಪ 10,000 ಜಂಗಮನ ಪ್ರಸಾದ ಮಾಡಿಸ್ತಾನೆ ಹೇಳ್ತಿ ನೋಡ್ರಿ ಅಂತ ಅಂಬಿ ಪ್ರಸಾದನ ಕರೆದು ಏನಿಲ್ಲ ನೀ ಅದು ಕರ್ಸಾಕ್ರಿ ತಗೊಂಬ ಸಿದ್ಧಾರೂಢ ಹೇಳಿದ್ರ ಕರ್ಸಾಕ್ರಿ ತಗೊಂಬ ಅಂದತ್ರಿ ತಂದತ್ತ ಸಿದ್ಧಾರೂಢರು ಏನು ಗಜ ಮುಡಿತಿದ್ಲ ಅವಾಗ ಕೊಟ್ಟ ಇದನ್ನ ತಿನ್ನಂದ್ರ ತಿಂದ ನೀನ್ ಇಳಿ ಅಂದ್ರ ಯಾಕಂತ ಕೇಳಿದತ್ತ ಏನಪ್ಪ ನೀ ಈ ಪ್ರಸಾದ ಸ್ವೀಕರಿಸಿದ್ರ 10,000 ಅಲ್ಲ ಲಕ್ಷ ಜನ ಜಂಗಮರು ಪ್ರಸಾದ ಮಾಡಿ ಅಂತ ಹೇಳಿ
ಗಜ ಹೇಳಿದ್ರು. ಭಕ್ತಿ, ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಶಾಸ್ತ್ರ, ಪುರಾಣ, ಭಜನೆ ಇದ್ದಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಸಿದ್ದಾಪುರ ಗ್ರಾಮ. ಅಂಥ ಗ್ರಾಮದೊಳಗೆ ಇವತ್ತ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಜಯಂತಿ ಉತ್ಸವ. ಮೈಸೂರು ಭಾಗದ ಚಿರಕವಾಡಿ ಎಂಬ ಗ್ರಾಮದಲ್ಲಿ 1555ರಲ್ಲಿ ಜನಿಸಿದರು ನಿಜಗುಣರು. ಹೆಸರೇನ್ರಿ? ನಿಜಗುಣ. ನಿಜಗುಣ ಶಿವಯೋಗಿ ಅಲ್ಲ, ನೆನಪಿಟ್ಟು ನಿಜಗುಣ. ಇದೇ ನಮ್ಮ ಹಿರಿಯರು ಹಾಡಿದ್ರು. ಜೀವ ಸಂಬೋಧನ ಸ್ಥಳ. ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜಾನಿ. ಹೌದಲ್ಲ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯುವುದು ಉಚಿತವಲ್ಲ. ಸುಮ್ಮನೆ ಹುಟ್ಟುವುದು ಸುಮ್ಮನೆ ಸಾಯುವುದು ಇದು ಯೋಗ್ಯವಲ್ಲ. ಪಶು ಪಕ್ಷಿಗಳು ಮಾಡ್ತಾವು, ಕ್ರಿಮಿಕೀಟಾದಿಗಳು ಬದುಕ್ತಾವು, ಸಾಯ್ತಾವು. ಆದರೆ 84 ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾರು ಅಂತ ಕೇಳಿದ್ರೆ ಅದು ಮಾನವ ಜನ್ಮ. ಯಾಕೆ ಮಾನವ ಜನ್ಮ ಶ್ರೇಷ್ಠ ಅಂತ ಕೇಳಿದ್ರೆ ಅರಿವಿನ ಅರಿವು ಐತಿ. ಅದಕ್ಕೆ ತಿಳಿದುಕೊಳ್ಳುವಂತ ಬುದ್ಧಿ ಐತಿ, ಜ್ಞಾನ ಐತಿ, ಮಾತನಾಡುವಂತ ಶಕ್ತಿ ಐತಿ, ಅರಿವಿನ ಜನ್ಮ ಐತಿ ಇದು. ಅದಕ್ಕಾಗಿ ಮಾನವ ಜನ್ಮ ಶ್ರೇಷ್ಠ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವಲ್ಲ. ಉಚಿತ ಯಾವುದು, ಯೋಗ್ಯ ಯಾವುದು, ಅಯೋಗ್ಯ ಯಾವುದು ಅಂತ ಕೇಳಿದ್ರೆ ಯಾರ್ದರೆ ಮನಿ, ಯಾರ್ದರೆ ಮನಿ, ಯಾರ್ದರೆ ಕಟ್ಟಿ, ಯಾರ್ದರೆ ಎಲಿ, ಯಾರ್ದರೆ ಅಡಿಕೆ, ಯಾರ್ದರೆ ಸುಣ್ಣ, ಯಾರ್ದರೆ ತಂಬಾಕ, ಯಾರ ಮನೆಯಲ್ಲಿ ಕೆಲಸ ಮಾಡಿ ಹೋಗುದು ಇದು ಯೋಗ್ಯವಲ್ಲ. ಹಂಗಾದ್ರೆ ಯೋಗ್ಯ ಯಾವುದು? ಶಾಸ್ತ್ರ, ಪುರಾಣ, ಪ್ರವಚನ, ಧರ್ಮ, ಸತ್ಸಂಗ ಕಾರ್ಯಕ್ರಮ ಇದೆ ಯೋಗ್ಯವಾಗಿರ್ತಕ್ಕಂಥದ್ದು. ಇಂತಹದನ್ನು ಮಾಡಿ ನೀನು ಏನು ಮಾಡಬಾ, ಈ ಜನ್ಮವನ್ನು ಸಾರ್ಥಕ ಪಡಿಸಿಕೊಂಡು ಎಂಬ ಮಾತನ್ನು ಹೇಳಿದಂತ ನಿಜಗುಣದ ಜಯಂತಿ ಉತ್ಸವ. ನಿಜಗುಣರು ಪ್ರಾರಂಭದಲ್ಲಿ ಒಬ್ಬ ಮಹಾರಾಜರಾಗಿದ್ರು. ಮಹಾರಾಜ ಅಂದ್ರೆ ಏನ್ರಿ? ಮುತ್ತು ರತ್ನ ಸಂಪತ್ತು, ಸೈನಿಕರು, ಆನೆಗಳು, ಕುದುರೆಗಳು, ಒಂಟಿಗಳು, ಶಸ್ತ್ರಾಸ್ತ್ರಗಳು ಮತ್ತು ಗುಂಡುಗಳು, ರಾಣಿ ಮಕ್ಕಳು, ವೈಭವದಿಂದ ಇರುವಂತವನೇ ರಾಜ. ಅಂತಹ ರಾಜನಿಗೆ ಯಾವುದು ಸಂದರ್ಭ ಮತ್ತು ಗೊತ್ತಿಲ್ಲ, ಯಾವುದು ಸನ್ನಿವೇಶ ಮತ್ತು ಗೊತ್ತಿಲ್ಲ. ಇಡೀ ಅರಮನೆಯನ್ನು ತೊರೆದು, ಇಡೀ ಅರಮನೆಯನ್ನು ತೊರೆದು, ಹೆಂಡತಿಯನ್ನು ತೊರೆದು, ಮಕ್ಕಳನ್ನು ತೊರೆದು, ಪಠಾರವನ್ನು ತೊರೆದು, ಸಂಪತ್ತವನ್ನು ತೊರೆದು ಶಂಭುಲಿಂಗ ಬೆಟ್ಟದ ಮೇಲೆ ಕುಳಿತು ತಪಸ್ಸನ್ನು ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಜ್ಞಾನೋಪದೇಶವನ್ನು ಪಡೆದು ಲೋಕ ಕಲ್ಯಾಣವನ್ನು ಮಾಡ್ತಾ 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 ನಮ್ಮ ಕಾಗೋಡವರು ಹೇಳಿದಾಗ ಅನೇಕ ಗ್ರಂಥಗಳನ್ನು ಲೋಕಕ್ಕೆ ಅರ್ಪಣೆಯನ್ನು ಮಾಡಿದರು. ಕೈವಲ್ಯ ಪದ್ಧತಿ, ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಪಾರಮಾರ್ಥ ಗೀತೆ, ಪಾರಮಾರ್ಥ ಪ್ರಕಾಶನ, ವಿವೇಕ ಚಿಂತಾಮಣಿ ಅಂತ ಹಲವಾರು ಗ್ರಂಥಗಳನ್ನು ಬರೆದು ಲೋಕಕ್ಕೆ ಅರ್ಪಣೆಯನ್ನು ಮಾಡಿದರು. ಅದರೊಳಗೆ ಮುಖ್ಯವಾಗಿ ಗುರುಗಳು ಹೇಳಿದರು ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನ ನಮಗೆಲ್ಲರಿಗೂ ಅರ್ಪಣೆಯನ್ನು ಮಾಡಿದ್ರು. ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ಮಾರ್ಗ, ಮೋಕ್ಷದ ಮಾರ್ಗವನ್ನು ತಿಳಿಸಿದರು. ಆ ಕೈವಲ್ಯ ಪದ್ಧತಿ ಗ್ರಂಥದೊಳಗೆ 5 ಭಾಗಗಳನ್ನು ಮಾಡಿದರು, 5 ಮೆಟ್ಟಿಲುಗಳನ್ನು ಮಾಡಿದರು. ಬರೇ ಹುಡ್ಯಾಡಿನ ಸಿದ್ದಾಪುರಕ್ಕೆ ಬಂದು ಮಾತಾಡಬೇಕಾದ್ರೆ 5 ಕಿಲೋಮೀಟರ್ ಬನ್ನಿ ಉದಾಹರಣೆ ಆಯ್ತು. ಹುಡ್ಯಾಡದಿಂದ ಇಲ್ಲಿ ಬರಬೇಕಾದ್ರೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, 4, 5 ಕಿಲೋಮೀಟರ್ ಬಂದಾಗ ಇಲ್ಲಿ ಮಾತಾಡಕತ್ತೀನಿ. ಇಲ್ಲಿ ಮೋಕ್ಷ ಹೊಂದಬೇಕಾರ 5 ಮೆಟ್ಟಿಲುಗಳು ಹತ್ತಬೇಕು. ಯಾಕೆ ನೋಡೋದು ಶಿವಕಾರುಣ್ಯ ಸ್ಥಳ ಮೆಟ್ಟಿಲುಗಳು ಹತ್ಕೊಂಡು ಹೋಗೋದ್ರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನೆಯ ಸ್ಥಳ, ನೀತಿ ಕ್ರಿಯಾ ಸ್ಥಳ,
ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಯಾರ್ಯಾರು ಯಾವ್ಯಾವ ಮೆಟ್ಲು ಹತ್ತು ಯಾರು ಕೊನೆಯಾಗಿರ್ತಕ್ಕಂಥ ಮೆಟ್ಟಲು ಹತ್ತಿವೋ ಜ್ಞಾನ ಪ್ರತಿಪಾದನಾ ಸ್ಥಳ. ಆರು ನಾನು ವಿಚಾರಿಸುವ ವಿಶ್ವ ಸಂಸಾರವನ್ನು ಕನಸಲ್ಲಿದ್ದೇವೆ. ಕೊನೆಯ ಸ್ಥಳಕ್ಕೆ ಹಾಯ್ದಂದ್ರ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜಗತ್ತ ಸುಳ್ಳೈತಿ, ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಸತ್ಯದಾನ ಅನ್ನುವ ಅರಿವು ನಮಗೆಲ್ಲರಿಗೂ ಆಗತಿ. ಅಂತಹ ಒಂದು ವಿಷಯವನ್ನ ನಮ್ಮ ನಿಜಗುಣ ಶಿವಯೋಗಿಗಳು ತಿಳಿಸ್ತಾ ಬಂದರು. ನಿಜಗುಣ ಶಿವಯೋಗಿಗಳು ಬರೆದಂತ ಗ್ರಂಥ ಬಂಗಾರ, ಮಾತುಗಳು ತತ್ವಗಳು ಮೌಲ್ಯಾಧಾರಿತ. ಅದರ ಒಳಗೆ ಒಂದು ಮಾತನ್ನು ಹೇಳ್ತಾರೆ ಕೇಳಿ. ನಿಜಗುಣರು ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ಸೋಲದಾತನೇ ವಿರತನು, ಸೋಲದಾತನೇ ವಿರತನು ಮನದೊಳಗೆ ಬಾಡಿಯ ಶೃಂಗಾರವಣೆ ಕಂಡು. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು. ಸೋಲದಾತನೇ ವಿರತನು ಮನದೊಳಗೆ ಬಾಡಿಯ ಶೃಂಗಾರವಣೆ ಕಂಡು. ನೋಡಿ ಎಂದು ಹೇಳ್ಯಾರು, 500 ವರ್ಷಗಳ ಹಿಂದೆ ಹೇಳ್ಯಾರ. ಯಾರಿಗೆ? ನಮಗ. ಅವ್ರಿಗಲ್ಲ, ನಮಗ. ಏನು ಇದ್ರ ಮಾತಿನ ಅರ್ಥ ಅವ್ರ? ಇದ್ರ ಮಾತಿನ ಅರ್ಥ ಏನು? ಸೋಲದಾತನೇ ವಿರತನು ಮನದೊಳಗೆ ಬಾಡಿಯ ಶೃಂಗಾರವಣೆ ಕಂಡು. ಸುಂದರಿಯಾಗಿರ್ತಕ್ಕಂಥ 20 ವರ್ಷದ ಯುವತಿ ದಿಗಂಬರಿಯಾಗಿ ಬಂದರೂ ಸಹಿತ, ಬತ್ತಲೆಯಾಗಿ ಬಂದರೂ ಸಹಿತ, ನೀನು ನನ್ನನ್ನು ಮೋಹಿಸು, ನೀನು ನನ್ನನ್ನು ಪ್ರೀತಿಸು ಅಂದರೂ ಸಹಿತ ಅವಳನ್ನು ನೀನು ಗೆಲ್ಲಿಸುವುದೇ ಗೆಲುವು, ಗೆಲುವು, ಗೆಲುವು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಧಿಕ್ಕರಿಸಿ, ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಜಂಗಮದಲ್ಲಿ, ಬ್ಯಾಡ ಅಂತ ಹೇಳಿಲ್ಲ. ಎಲ್ಲಿ ಬೇಕ? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಎಲ್ಲಿ ಬೇಕು? ಲಿಂಗದಲ್ಲಿ, ಜಂಗಮದಲ್ಲಿ, ಗುರುವಿನಲ್ಲಿ ಕಾಮ, ಕ್ರೋಧ, ಲೋಭ ಬೇಕು. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರು ಒಬ್ಬರೂ ಕಾಣಿ ಅಂಬಿಗರ ಚೌಡಯ್ಯ. ಹೇ ಪರಮಾತ್ಮ, ನಮ್ಗೆಲ್ಲರೂ ಹುಟ್ಟಿಸಿದ್ನಿ. ನಿನ್ನ ಚಿಂತನೆಗೋಸ್ಕರವಾಗಿ ಜಗತ್ತಿನೊಳಗೆ ಯಾರು ಸತ್ತಾರು? ಯಾರೂ ಸತ್ತಿಲ್ಲ. ಯಾತಕ್ಕಾಗಿ ಸತ್ತಿದ್ದಾರೆ? ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ಜಗತ್ತಿನ ಸತ್ತಾರು. ಎಂಥ 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 ಮಹಾರಾಜರು ಸತ್ವಾರು, ತಪಸ್ಸನ್ನ ಮಾಡಿದಂಥ ಮಹಾಪುರುಷರು ಸತ್ವಾರು. ಯಾತಕ್ಕಾಗಿ? ಹೆಣ್ಣಿಗಾಗಿ, ಮಣ್ಣಿಗಾಗಿ, ಮಣ್ಣಿಗಾಗಿ. ಆದರೆ ಪರಮಾತ್ಮ ನಿನಗೋಸ್ಕರವಾಗಿ, ನಿನ್ನ ಚಿಂತನೆಗಾಗಿ, ನಿನ್ನ ದರ್ಶನಕ್ಕಾಗಿ ಈ ಜಗತ್ತಿನಲ್ಲಿ ಯಾವ ಸತ್ತಿಲ್ಲ ಪರಮಾತ್ಮ, ಯಾವ ಸತ್ತಿಲ್ಲ ಅಂತ ಅಂಬಿಗರ ಚೌಡಯ್ಯ ಹೇಳ್ತಾನೆ. ಭೂಮಿ ನಿನ್ನದಲ್ಲ, ಹಂಗಾದ್ರೆ ಏನು ನಿಂದ? ಯಾಕ್ರಿ ಇರಲ್ಲ ಏನು ನಂದ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡೆ ಇರುವುದು ಜ್ಞಾನ ರತ್ನವೊಂದೇ. ಅಂತಪ್ಪ ರತ್ನವನ್ನು ನೀನು ಅಲಂಕರಿಸಿದೆಯಾದ್ರೆ ನಿನ್ನಿಂದ ಬಿಟ್ಟು ಶ್ರೀಮಂತರು ಕಾಣ ಗುಹೇಶ್ವರ. ಭೂಮಿ ಬೇಕು, ಅಧಿಕಾರ ಬೇಕು, ರೊಕ್ಕ ಬೇಕು, ಹೆಣ್ಣು ಬೇಕು, ಮಕ್ಕಳು ಬೇಕ. ಆದರೆ ಹಿರಿಯರು ನಾ ಸತ್ತ ಮೇಲೆ ಯಾರಾದ್ರೂ ಬರ್ತಾರೋ? ನಾ ಸತ್ತ ಮೇಲೆ ನನ್ನ ಹೆಂಡತಿ ನನ್ನ ಜೊತೆ ಬರುವುದಿಲ್ಲ. 3 ಗಂಟನ್ನು ಹಾಕಿ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ಬರುವುದಿಲ್ಲ. 9 ತಿಂಗಳು ಹೊತ್ತು ಎತ್ತು ಎಳೆ ಹಾಲವನ್ನು ಕುಡಿಸಿದಂತ ಮಕ್ಕಳು ನಮ್ಮ ಜೊತೆ ಬರುವುದಿಲ್ಲ. ನಾವು ಗಳಿಸಿದಂತ ಭೂಮಿ ಬರುವುದಿಲ್ಲ, ಕಟ್ಟಿದಂತ ಮನೆ ಬರುವುದಿಲ್ಲ, ಗಳಿಸಿದ ಸಂಪತ್ತ ಬರುವುದಿಲ್ಲ. ಅದಕ್ಕಾಗಿ ಜಗತ್ತಿನ ಏನು ಅಂತ ಕೇಳಿದ್ರೆ ಸತ್ಸಂಗ, ಜ್ಞಾನ. ಅದಕ್ಕಾಗಿ ಅಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಏರ್ಪಡಿಸಿದ್ದೀರಿ. ಕೊನೆಯದಾಗಿ ಇನ್ನೊಂದು 2 ನಿಮಿಷ ಮಾತಾಡಿದ್ರಿ. ಇನ್ನೊಂದು 2 ನಿಮಿಷ ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜ ಅಂತ ಆಗಿ ಹೋದ್ರು. ಅವರು ಕೇಳಿ ನಿಂದಾಗಿರು. ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜ ಅಂತ ಆಗಿ ಹೋದ್ರು. ಶ್ರೀಗುರು ವಚನೋಪದೇಶವನ್ನು ಆಡಿಸಿ ದಾವಗಳ ಹೂತರಿಗೆ ಮುಕ್ತಿ. ಯಾರು ಇಂಥ ಹಿರಿಯರ ಮಾತು ಕೇಳ್ತಾರೋ, ಯಾರು ಇಂಥ ಗುರುವಿನ ಮಾತು ಕೇಳ್ತಾರೋ
ಅವರಿಗೆ ಆಗಲೇ ಮೋಕ್ಷ ಅಂತ ನಿಜಗುರು ಹೇಳ್ಕೊಂತ ಅಂದ್ರು. ಹಂಗ ಲಕ್ಷಾಂಡದೊಳಗ ಸಿದ್ಧಲಿಂಗ ಮಹಾರಾಜ ಅಂತ ಆಯ್ವಾದ್ರು. ಅವರು ಹೇಳಿದಂಥ ಮಾತುಗಳು ಸತ್ಯವಾಗುತ್ತಿದ್ದು. ಆ ಒಂದು ಸಂದರ್ಭದಲ್ಲಿ ಲಕ್ಷಾಂಡದ ಸಮೀಪ ಮೋಟಿಗೆ ಎಂಬ ಗ್ರಾಮ. ಮೋಟಿಗೆ ಎಂಬ ಗ್ರಾಮದಲ್ಲಿ ಶ್ರೀಮಂತ ಮನುಷ್ಯ ಒಬ್ಬಿದ್ದ. ಆತನ ಹೆಸರು ರಾಮಚಂದ್ರ. ಆ ರಾಮಚಂದ್ರನಿಗೆ ಹೆಂಡತಿ ಇದ್ರು, ಭೂಮಿ ಇತ್ತು, ಮನೆ ಇತ್ತು, ರೊಕ್ಕ ಇತ್ತು, ಬಂಗಾರ ಇತ್ತು, ಬೆಳ್ಳಿತ್ತು, ಏನು ಬೇಕು ಜೀವನದಾಗ ಎಲ್ಲ ಇತ್ತು. ಆತ ಒಂದು ಕೊರತೆ ಇತ್ತು. ಏನು ಎಲ್ಲ ಐತಿ, ಹೆಂಡತಿ ಅದೈತಿ, ಭೂಮಿ ಐತಿ, ಸಂಪತ್ತು ಐತಿ, ಆಳು ಕಾಳು ಎಲ್ಲ ಐತಿ. ಆದ್ರೆ ಒಂದು ಕೊರತೆ ಇತ್ತು. ಏನು ಸ್ಪೀಡ್ ಆಗ್ತಂದ್ರೆ ಏನು ಅಂತ ಕೇಳಿದ್ರೆ 25-30 ವರ್ಷ ಮದುವೆ ಆದರೂ ಸಹಿತ ಮಕ್ಕಳಾಗಿರಲಿಲ್ಲ. ಮಕ್ಕಳ ಚಿಂತೆ ಆತನಿಗಿತ್ತು. ಅವಾಗ ಆತ ನೇರವಾಗಿ ಸಿದ್ಧಲಿಂಗ ಮಹಾರಾಜ ಹತ್ರ ಹೋದ. ಸಿದ್ಧಲಿಂಗ ಮಹಾರಾಜ ಹತ್ರ ಹೋಗಿಯಪ್ಪ, 25-30 ವರ್ಷವಾದ ಸಹಿತ ನನ್ನ ಮಕ್ಕಳಾಗಿಲ್ಲಪ್ಪ, ಅದಕ್ಕಾಗಿ ಮಕ್ಕಳ ಭಾಗ್ಯವನ್ನು ನನಗೆ ತೋರಿಸು ಸಂದಾಗ ಸಿದ್ಧಲಿಂಗ ಮಹಾರಾಜ ಹೇಳ್ತಾರೋ, ನೋಡಪ್ಪ ರಾಮಚಂದ್ರ, ಮುಂದಿನ ವರ್ಷ ನೋಡಿದ ನಿನಗೆ ಮಕ್ಕಳಾಗ ಹೋಗು. ಹೂಡ್ರಪ್ಪ ಅಂತೇಳಿ ನಮಸ್ಕಾರ ಮಾಡಿ ಹೋಗು ಮುಂದ ಹಿರಿಯಾರ 1,000 ರೂಪಾಯಿ ಕಾಣಿಕೆ ಕೊಡ್ತಾನ ರಾಮಚಂದ್ರ ಗುರುಗಳಿಗೆ. 1,000 ರೂಪಾಯಿ ಕಾಣಿಕೆ ಕೊಟ್ಟು ಹೋಗು ಮುಂದ ಲಕ್ಷಾಂಡ ಸಿದ್ಧಲಿಂಗ ಮಹಾರಾಜ ಹೇಳ್ತಾನು, ಏ ರಾಮಚಂದ್ರ, ಕೊಟ್ಟದ್ದು ಕೇಳಬಾರ್ದ, ಕೊಟ್ಟದ್ದು ಕೇಳಬಾರ್ದ, ಹೂಡ್ರಿಯಪ್ಪ ಅಂತ ಹೇಳಿ ಮಾದ ಹಿರಿಯಾರ. ಹೋಗಿ 1 ತಿಂಗಳು ಆಗಿದ್ದಿಲ್ಲ, ಹೆಂಡತಿ ಗರ್ಭವತಿ ಆದಳು. ಗುರು ಹೇಳಿದಂತೆ ಹೆಂಡತಿ ಗರ್ಭವತಿ ಆದಳು. 2 ತಿಂಗಳ, 3 ತಿಂಗಳ, 4 ತಿಂಗಳು, 5 ತಿಂಗಳಾಯ್ತು. ಕುಬುಸದ ಕಾರ್ಯವನ್ನ ಮಾಡಿದ, ಶ್ರೀಮಂತ ಕಾರ್ಯವನ್ನ ಮಾಡಿದ. ಊರಿನ ಊಟಕ್ಕೆ ಹಾಗೆ ಸಂತೋಷ ಆಗಿತ್ತು. 30 ವರ್ಷ ವಯಸ್ಸಾದ್ರೂ ಸಹಿತ, ಮದುವೆ ಆದ್ರೂ ಸಹಿತ ಮಕ್ಕಳಾಗಿರಲಿಲ್ಲ. ಸಂತೋಷದ ಊರು ಊಟ ಹಾಕಿದ. ಆ ರಾಮಚಂದ್ರಿಗೆ ಏನು ದುರ್ಬುದ್ಧಿ ಬಂತು ಬರುತ್ತಿಲ್ಲ, ಏನು ಕೆಳಗಾಲ ಬಂತು ಬರುತ್ತಿಲ್ಲ. ನೇರವಾಗಿ ಇನ್ಯಾರು ನನ್ನ ಹೆಂಡತಿ ಹೊಟ್ಟೆ ಆಗ್ಯಾಳು, ಇನ್ಯಾರು ಏನು ಕಸ್ಕೋತಾರ ಅಂತ ಹೇಳಿ ನೇರವಾಗಿ ಲಕ್ಷಣಕ್ಕೆ ಹೋದ. ಸಿದ್ಧಲಿಂಗ ಮಹಾರಾಜ, ಬಾಬು ರಾಮಚಂದ್ರ, ಬಾ ಕೂಡು, ಏನಪ್ಪ ಆರಾಮದ್ಯಾ? ನೋಡ್ರಿಪ್ಪ ಆರಾಮದನು. ಮತ್ತ ನಮ್ಮ ಮಾನಿ ನಿಮಗ 1,000 ರೂಪಾಯಿ ಕೊಟ್ಟಿರ್ಲೆ, ಅದನ್ನ ಅಳನ ಕೊಡು. ನೋಡಿ ಕೆಳಗಾರ ಮಣ್ಣಿ ಕೊಟ್ಟಿನಿ, 1,000 ರೂಪಾಯಿ ನನಗೆ ಕಡಿಮೆ ಕೊಡ್ರಿ ಅಂದ. ಲಕ್ಷಣ ಸಿದ್ಧಲಿಂಗ ಮಹಾರಾಜ ಹೇಳ್ತಾರು, ಏ ರಾಮಚಂದ್ರ, ನಿನ್ನ ದಾರಿ ನೋಡಿ ಮಣ್ಣಿ ನಾವು ಕೊಟ್ಟೇವಿ. ನಿನ್ನ ದಾರಿ ನೋಡಿ 8 ದಿನದಿಂದ ಕೊಟ್ಟೇವಿ. ಇನ್ನೊಂದು 4 ದಿನ ಬಿಟ್ಟು ಬಾ, ನಿನ್ನ 1,000 ರೂಪಾಯಿ ನಾವು ಕೊಡ್ತೀವಿ. ನೋಡಿ ಯಾಕೆ ಕೇಳಬಾರ್ದ, ಕೊಟ್ಟಿದ್ದ ಮುಂದೆ ಏನಾಗತ್ತೆ ನೋಡಿ. ಇನ್ನೊಂದು 8 ದಿನ ಬಿಟ್ಟು ಬಾ, ನಿನ್ನ ರೊಕ್ಕ ನಿನಗೆ ಕೊಡ್ತ ಅಂತ ಹೇಳಿ ಅವ್ನು ಹಚ್ಕೊಟ್ರಿ. ರಾಮಚಂದ್ರ ಮೋಟಿಗೆ ಎಂಬ ಗ್ರಾಮಕ್ಕೆ ಬಂದ. ಅವರ ಮನಿ ಒಳಗೆ ಒಂದು ಕಾಲು ಹೊರಗಿತ್ತು, ಒಂದು ಕಾಲು ಒಳಗಿತ್ತು. ಒಂದು ಕಾಲು ಒಳಗಿತ್ತು, ಒಂದು ಕಾಲು ಹೊರಗಿತ್ತು. ಹೆಂಡತಿಯ ಗರ್ಭಪಾತ ಆಗಿಬಿಡ್ತು. ಹೆಂಡತಿಯ ಗರ್ಭದಲ್ಲಿರ್ತಕ್ಕಂಥ ಕೂಸು ಜೀರ್ಣವಾಗಿ ಹೊಟ್ಟೆ ಬಿತ್ತ ತಾಗಿ ಕೂಸು ಅಲ್ಲೇ ಜೀರ್ಣವಾಗಿತ್ತು. ಅವಾಗ ಪಶ್ಚಾತ್ತಾಪ ಆಯಿತು. ನಾನು ಮರಳಿ ಕೇಳಿದ ಪ್ರಾರಬ್ಧವಾಗಿ ನನ್ನ ಹೆಂಡತಿಯ ಗರ್ಭಪಾತ ಅಂತ ಕೇಳಿ ಓಡೋರ್ತಾನೆ ಕ್ಷಣ ಮಕ್ಕಳು. ಬಾರೋ ರಾಮಚಂದ್ರ ಪಾತ ಹೇಳ್ತಾರೋ, ಯಪ್ಪ ಮಹಾರಾಜ, ನಿಮಗೆ ಕೊಟ್ಟಂತ ರೊಕ್ಕ ಕೇಳಿದಕ್ಕ ನನ್ನ ಹೆಂಡತಿ ಗರ್ಭಪಾತ ಅಂದೆಪ್ಪ, ನನ್ನ ತಪ್ಪಾತು, ಮತ್ತು ನನ್ನ ಮಕ್ಕಳ ಭಾಗ್ಯವನ್ನ ಕರುಣಿಸು. ಅವಾಗ ಹೇಳ್ತಾರೆ ಲಕ್ಷಣದ ಸಿದ್ಧಲಿಂಗ ಮಹಾರಾಜರು, ಏ ರಾಮಚಂದ್ರ, ಲಾಸ್ಟ್ ಮತ್ ಕೇಳ, ಏ ರಾಮಚಂದ್ರ, ಒಡದ ಗಡಿಗೆ ಎಂದರೆ ಕುಡ್ಸಾಕ್ ಬರ್ತದೇನು? ಯಾವ ಒಡದ ಗಡಿಗೆ ಎಂದರೆ ಕುಡ್ಸಾಕ್ ಬರ್ತದನೋ ರಾಮಚಂದ್ರ? ಯಪ್ಪ ಹಂಗ್ಯಾಂಗ್ ಬರ್ತೈತಿ ಅದಕ್ಕ, ಮತ್ ನೀನ್ ಹೆಂಡತಿ ಗರ್ಭಪಾತ ಆಗೈತಿ, ಈಗ ನಿನ್ ಜೀವನದಾಗ ಮಕ್ಕಳಾಗೋದಿಲ್ಲ. ಲಕ್ಷ ಕೋಟಿ ಸಂಪತ್ತನ್ನು ಹೊಂದಿರ್ತಕ್ಕಂಥ ರಾಮಚಂದ್ರನ ಮಕ್ಕಳಾಗಲಿಲ್ಲ. ಯಾಕ? ಗುರುವಿನ ಮಾತು ಕೇಳಿಲ್ಲ. ಶ್ರೀ ಗುರು ವಚನ ಗುರುವಿಗೆ, ಹಿರಿಯರಿಗೆ, ಇಂಥ ಮಾತೃಶ್ರೀಯವರಿಗೆ ಶಿರವಾಗಿ ಇವರ ಮಾತಿನ ಅಣತೆಯಂತೆ ನಾವು ನೀವನ್ನು ನಡೆದರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಎಂಬ ಮಾತನ್ನು ನನ್ನ